ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಇನ್ನೂ ನಿಂತಿಲ್ಲ ಬೇಕರಿ ಕಾಂಡಿಮೆಂಟ್ ಮಾಲೀಕರ ಸಮಸ್ಯೆ. ಅಂದು ಜಿಎಸ್ಟಿ ಅಧಿಕಾರಿಗಳು, ಇವತ್ತು ಜಿಬಿಎ ಅಧಿಕಾರಿಗಳ ಕಿರುಕುಳ ಜಾಸ್ತಿ ಆಗಿದೆ. ಯಾರದೋ ಮಾತು ಕೇಳಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಕಿರುಕುಳ ನೀಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ನೋಡಿ, ಬೆಂಗಳೂರಲ್ಲಿ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರ ಸಮಸ್ಯೆ ಇನ್ನೂ ಕೂಡ ನಿಂತಿಲ್ಲ. ಅವತ್ತು ಜಿಎಸ್ಟಿ ಅಧಿಕಾರಿಗಳು, ಇಂದು ಜಿಬಿಎ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ. ಯಾರದೋ ಮಾತು ಕೇಳಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಕಿರುಕುಳ ನೀಡುತ್ತಾ ಇದ್ದಾರೆ. ಹೀಗಾಗಿ ಜಿಬಿಎ ಅಧಿಕಾರಿಗಳ ಈ ನಡೆಗೆ ಬೇಸತ್ತು ಹೋರಾಟ ಮಾಡೋದಕ್ಕೆ ವ್ಯಾಪಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಹೋರಾಟ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಜೂನ್ 18ರಂದು ಮುಷ್ಕರ ನಡೆಸ್ತೀವಿ ಅಂತ ವ್ಯಾಪಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೂರ್ವ ಪಾಲಿಕೆಯ ಕೆಲ ಅಧಿಕಾರಿಗಳ ನಡೆಗೆ ವ್ಯಾಪಾರಿಗಳು ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಎಇಸಿಎಸ್ ಲೇಔಟ್ ಅಸೋಸಿಯೇಷನ್ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಏಕಾಏಕಿ ಬೇಕರಿ ಕಾಂಡಿಮೆಂಟ್ಸ್ ಕ್ಲೋಸ್ ಅನ್ನ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. 30 ಅಡಿ ರಸ್ತೆಯಲ್ಲಿ ವ್ಯಾಪಾರ ಮಾಡುವಂತಿಲ್ಲ ಅಂತಲೂ ಕೂಡ ಬಂದ್ ಮಾಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಇಲ್ಲದ್ದು ಎಇಸಿಎಸ್ ಲೇಔಟ್ನಲ್ಲಿ ಮಾತ್ರ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಸಹಜವಾಗಿ ವ್ಯಾಪಾರಸ್ಥರು ಕೇಳ್ತಾ ಇದ್ದಾರೆ. ಎಇಸಿಎಸ್ ಲೇಔಟ್ನಲ್ಲಿ ಮಾತ್ರ ಯಾಕೆ ಕ್ಲೋಸ್ ಮಾಡಿಸ್ತಾ ಇದ್ದಾರೆ, ಇದು ಅವರು ಮಾಡ್ತಾ ಇರುವಂತ ಪ್ರಶ್ನೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 18ನೇ ತಾರೀಕು ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗೆಲ್ಲ ಜಿಎಸ್ಟಿ ಅಧಿಕಾರಿಗಳು ಬಂದು ತೊಂದರೆ ಕೊಡ್ತಾ ಇದ್ರು. ಬಟ್ ಈಗ ನೋಡಿದ್ರೆ ಜಿಬಿಎ ಅಧಿಕಾರಿಗಳು ಸಿಕ್ಕಾಪಟ್ಟೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಬೇಕರಿ ಕಾಂಡಿಮೆಂಟ್ಸ್ನ ಮಾಲೀಕರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪೂರ್ವ ಪಾಲಿಕೆಯ ನಡೆ ಏನಿದೆ ಆ ನಡೆಗೆ ವ್ಯಾಪಾರಿಗಳು ಸಿಟ್ಟಾಗಿದ್ದಾರೆ. ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ರೀಸನ್ ಏನಿಲ್ಲ ಸರ್, ಟಾರ್ಗೆಟ್ ಮಾಡಿಬಿಟ್ಟಿನೇ ಕ್ಲೋಸ್ ಮಾಡ್ತಾ ಇರೋದು. ಇವಾಗ ACS ಲೇಔಟ್ ನಲ್ಲಿ 4 ಬ್ಲಾಕ್ ಇದೆ. 4 ಬ್ಲಾಕ್ ನಲ್ಲಿ 3 ಬ್ಲಾಕ್ ಬಿಟ್ಬಿಟ್ಟು ಬರೀ ಬಿ ಬ್ಲಾಕ್ 4th ಮೇನ್ ರೋಡ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದೇ ನಮ್ದು 150 ಮೀಟರ್ಸ್ ಹೋಗಿದ್ರೆ ಅಲ್ಲಿ ದೊಡ್ಡ ಮಾಲ್ ಇದೆ, ಅದನ್ನು 30 ಫೀಟ್ ರೋಡೇ ಬರೋದು. ಅದು 30 ಫೀಟ್ ಬರಲ್ಲ, ಅದು 20 ಫೀಟ್ ರೋಡೇ ಬರೋದು. ಅಲ್ಲಿ ಓಪನ್ ಮಾಡ್ಸಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಬರೇ ಬಂದ್ಬಿಟ್ಟು ಅದು 4th ಮೇನ್ ರೋಡ್ ಬಿ ಬ್ಲಾಕ್ ನಲ್ಲಿನೇ ಬರೇ ಟಾರ್ಗೆಟ್ ಮಾಡ್ಬಿಟ್ಟು ಅದು ಮುಚ್ಚಬೇಕಂತೆ ಅವರು ಇದು ಮಾಡಿದ್ದಾರೆ ಸರ್. ರೀಸನ್ ಏನ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಪಬ್ಲಿಕ್ ಜಾಸ್ತಿ ಬರ್ತಾ ಇದಾರೆ, ಎಲ್ಲ ಇದಾಗ್ತಾ ಇದೆ. ಇವಾಗ ಪಬ್ಲಿಕ್ ಬಂದಿಲ್ಲ ಅಂದ್ರೆ ನಮ್ಮ ಅಂಗಡಿ ಹೆಂಗೆ ನಡೆಯೋದು ಸರ್? ನಮ್ಮ ಮನೆ ನಡೆಯೋದು ಅಂಗಡಿನಿಂದ. ಅದೇ ಕ್ಲೋಸ್ ಮಾಡ್ಬಿಟ್ಟು ಅದಕ್ಕೆ ಟಾರ್ಗೆಟ್ ಮಾಡ್ಬಿಟ್ಟು ಡೈರೆಕ್ಟ್ ಬರ್ತಾರೆ BBMP ಆಫೀಸರ್ ಬಂದ್ಬಿಟ್ಟು ಡೈರೆಕ್ಟ್ ಶಟರ್ ಹಾಕಿ ಅಂತ ಹೇಳ್ತಾರೆ. ಯಾರಿಗಾದ್ರೂ ಮಾತಾಡಿ ಅಂತ ಅವ್ರ ಇವರಿಗೆ ಅಲ್ಲಿಂದ ಏನೋ ಬಟವಾಡೆ ಆಗಿರಬಹುದು ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಅಥವಾ ಯಾವುದೋ ಅಲ್ಲಿಂದ ಅವರಿಗೆ ಬೇಕಾದಂತ ಕಪ್ಪ ಕಾಣಿಕೆ ಬಂದಿರಬೇಕು, ಹಾಗಾಗಿ ಅವರಿಗೆ ನಿಷ್ಠರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನನ್ನ ಡಿಮ್ಯಾಂಡ್ ಒಂದೇ, ಒಂದು ಸಂಪೂರ್ಣವಾಗಿ ಅಲ್ಲಿರುವ ಎಲ್ಲಾ ಅಂಗಡಿಗಳನ್ನು ತೆರವುಗೊಳಿಸಿ, ಅಲ್ಲಿದಲ್ಲ ಇಡೀ ಬೆಂಗಳೂರಿನಲ್ಲಿರುವ ಎಲ್ಲಾ ಅಂಗಡಿಗಳನ್ನು ತೆರವುಗೊಳಿಸಿ, ಇಲ್ಲ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಅವಾಗ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿದ್ದೆ ಹೋದಾದ್ರೆ ಕಾನೂನು ಜನ ಅವರಿಗೆ ಯಾವ ರೀತಿ ತಕ್ಕ ಉತ್ತರ ಕೊಡಬೇಕು ಅದು ಕೊಡ್ತಾರೆ. ಎಲ್ಲದನ್ನೂ ತೆರೆಸಿದೆ ಹೋದ್ರೆ ಬರೀ ಒಂದು ಕಡೆ ಹೋಗಿ ನೀವು ಮಾಡುವಂಥದ್ದು ಏನಿದೆ? ಸುಮಾರು ಈಗಾಗಲೇ 28 ಅಂಗಡಿಗಳ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಅದು ಹೋಗಿ ದಬ್ಬಾಳಿಕೆ ಮಾಡೋದೇನು? ಮೊನ್ನೆ ಒಬ್ರು ಫೋನ್ನಲ್ಲಿ ಆ ಮೇಡಮ್ ಸವಿತಾ ಅನ್ನುವ ಒಬ್ರು ಅಧಿಕಾರಿ, ಆರೋಗ್ಯಾಧಿಕಾರಿ ಹೇಳ್ತಾರೆ, ಏಯ್ ಬಂದ್ ಮಾಡೋ, ಇಲ್ಲ ಈಗ ಪೊಲೀಸ್ ಕರ್ಸು ಒದ್ದು ಇದು ಮಾಡ್ತೀನಿ. ಏನ್ ಅರ್ಥ? ಇವ್ರಿಗೆ ಯಾರ್ರಿ ದಬ್ಬಾಳಿಕೆ ಮಾಡಕ್ಕೆ ಯಾರ್ರಿ ಅನುಮತಿ ಕೊಟ್ಟಿದ್ದು? ನೋಟಿಸ್ ಇದೆ, ನೋಟಿಸಿಗೆ ಉತ್ತರ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಅದಕ್ಕೇನು ಕ್ರಮ ತಗೊಳ್ಬೇಕು ಅದನ್ನ ನೋಡ್ಬೇಕು. ಅದು ಬಿಟ್ಕೊಂಡು ಒಳಗೆ ಹಾಕಿಸ್ತೀನಿ, ಪೊಲೀಸ್ ಕರಿತೀನಿ, ಹಂಗ್ ಮಾಡ್ತೀನಿ. ಹಾಕೋ ಈಗ್ಲೇ ಬಾಗ್ಲು. ಏನು ಬಾಗಿಲನ್ನು ಅಷ್ಟು ಈಸಿಯಾಗಿ ಹಾಕಕ್ಕಾಗತ್ತಾ? ಅದರಲ್ಲಿದ್ದ ಹಾಲು